ಕ್ರಿಕೆಟ್ ಆಡ್ತಾ ಇದ್ದ ವೇಳೆ ಕುಸಿದು ಬಿದ್ದಿದ್ದಾನೆ ಯುವಕ. ಹೃದಯಾಘಾತದಿಂದ ರಾಬಿನ್ ಅನ್ನುವಂತಹ 22 ವರ್ಷದ ಯುವಕ ಮೃತಪಟ್ಟಿದ್ದಾನೆ. ಇವತ್ತು ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ನಡೆದಿರುವಂತಹ ಘಟನೆ. ಕ್ರಿಕೆಟ್ ಆಡ್ತಾ ಇದ್ದಂತಹ ಸಂದರ್ಭದಲ್ಲೇ ಈತ ಸಾವನ್ನಪ್ಪಿದ್ದಾನೆ, ಪ್ರಾಣ ಹೋಗಿದೆ. ಬೆಂಗಳೂರಿನ ಜ್ಞಾನ ಭಾರತಿ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರಾಬಿನ್ ಮೃತದೇಹವನ್ನು ಇಡಲಾಗಿದ್ದು, ಈಗಾಗಲೇ ಖಾಸಗಿ ಬ್ಯಾಂಕ್ನಲ್ಲಿ ಈತ ಕೆಲಸ ಮಾಡಿಕೊಂಡಿದ್ದ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಇವತ್ತು ಗಣರಾಜ್ಯೋತ್ಸವ ಹಿನ್ನೆಲೆ ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸಲಾಗಿತ್ತು. 2-3 ಮ್ಯಾಚ್ಗಳಲ್ಲಿ ಆಡಿ ಪಂದ್ಯದ ಗೆಲುವಿಗೂ ಕೂಡ ರಾಬಿನ್ ಕಾರಣಕರ್ತನಾಗಿದ್ದ. ಟೂರ್ನಿ ಸಂಬಂಧ ಬಹುಮಾನವನ್ನ ಕೊಡುವಂತಹ ಸಂದರ್ಭದಲ್ಲಿ ಈ ಹೃದಯಾಘಾತ ಸಂಭವಿಸಿದೆ. ಬಹುಮಾನ ಪಡೆಯುವ ವೇಳೆನೆ ರಾಬಿನ್ ಕುಸಿದು ಬಿದ್ದಿದ್ದಾನೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೀತಾ ಇತ್ತು. ವೇದಿಕೆ ಮೇಲೆ ಬಹುಮಾನ ಪಡೆಯುವಾಗಲೇ ಇದ್ದಕ್ಕಿದ್ದಂತೆ ರಾಬಿನ್ ಕುಸಿದು ಬಿದ್ದಿದ್ದಾನೆ. ಡಿಹೈಡ್ರೇಟ್ ಆಗಿ ಕುಸಿದು ಬಿದ್ದಿದ್ದ ರಾಬಿನ್ ಕೂಡಲೇ ಆತನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರಾಬಿನ್ ಸಾವನ್ನಪ್ಪಿದ್ದಾನೆ. ಹೃದಯಾಘಾತದಿಂದ ಆತ ಸಾವನ್ನಪ್ಪಿದ್ದಾನೆ ಅಂತ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಚಂದ್ರ, ಎಷ್ಟೋ ಸಂದರ್ಭದಲ್ಲಿ ಇಂತಹ ಘಟನೆಗಳು ಇತ್ತೀಚೆಗೆ ಜಾಸ್ತಿಯಾಗಿ ನಾವು ನೋಡ್ತಾ ಇದ್ದೀವಿ. ಎಷ್ಟೇ ಅವ್ರು ಫಿಟ್ ಆಗಿದ್ರು ಕೂಡ ಅನೇಕ ಹೃದಯಾಘಾತಕ್ಕೆ ಒಳಗಾಗ್ತಾ ಇರುವಂಥದ್ದು. ಇಲ್ಲಿ ಆಗಿದ್ದು ಏನು? ಆತನ ಆಸ್ಪತ್ರೆಗೆ ದಾಖಲಿಸಿದಾಗಲೂ ಕೂಡ ಅಂದ್ರೆ ಚಿಕಿತ್ಸೆಯಲ್ಲಿ ಫಲಕಾರಿ ಆಗಿರ್ಲಿಲ್ವಾ, ಅಥವಾ ಆತ ಕುಸಿದು ಬಿದ್ದಂತಹ ಸಂದರ್ಭದಲ್ಲಿ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತಾ, ಹೇಗೆ? ನವಿತಾ, ಈತ ರಾಬಿನ್ ಅಂತ 22 ವರ್ಷದ ಯುವಕ. ಸುಮಾರು 19ರಿಂದ ಈತ ಕ್ರಿಕೆಟ್ ಆಡೋಕ್ಕೆ ಸಾಕಷ್ಟು ಒಂದು ಆಸೆ ಪಡ್ತಿದ್ದ. ಜೊತೆಗೆ ಜ್ಞಾನಭಾರತಿ ಏರಿಯಾದಲ್ಲಿ ಈತ ಒಂದು ಹೆಸರನ್ನು ಕೂಡ ಮಾಡಿದ್ದ. ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಆಗಿದ್ದ. ಜೊತೆಗೆ ಒಳ್ಳೆ ಬೌಲರ್ ಕೂಡ ಹೆಸರಲ್ಲಿ ಇತ್ತು. ಜೊತೆಗೆ ಈತ ಏನು ಇವತ್ತು 3ರಿಂದ 4 ಮ್ಯಾಚ್ ಆಗಿತ್ತು. ಜ್ಞಾನಭಾರತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಟೂರ್ನಮೆಂಟನ್ನು ಆರ್ಗನೈಸ್ ಮಾಡ್ತಾರೆ. ಆ ಟೂರ್ನಮೆಂಟಲ್ಲಿ ಈತ ಒಂದು ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಕೂಡ ಒಂದು ಹೆಸರನ್ನು ಪಡೆದಿರ್ತಕ್ಕಂಥದ್ದು. ಅದಾದ ನಂತರ ಟೂರ್ನಮೆಂಟ್ ಮುಗಿದ ಆದ ಮೇಲೆ 3 ಗಂಟೆಗೆ ಏನೊಂದು ಪ್ರಶಸ್ತಿ ಏನೊಂದು ಬಹುಮಾನವನ್ನು ವಿತರಿಸಲಾಗ್ತಿತ್ತು. ಆಗ ಈತ ಒಂದು ಸ್ಟೇಜ್ ಮೇಲೆ ಬರ್ತಾನೆ. ಸ್ಟೇಜ್ ಮೇಲೆ ಬಂದು ಒಂದು ಬಹುಮಾನನ ಪಡಿಬೇಕಾದ್ರೆ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ. ಡಿಹೈಡ್ರೇಟ್ ಆದಮೇಲೆ ಈತ ಅಲ್ಲೇ ಕುಸಿದು ಬೀಳ್ತಾನೆ. ತಕ್ಷಣ ಸ್ಥಳದಲ್ಲೇ ಇದ್ದಂಥ ಆತನ ಸ್ನೇಹಿತರು ಹಾಗೂ ಆ ವೇದಿಕೆ ಮೇಲೆ ಇದ್ದಂಥ ಕೆಲವು ಪ್ರಮುಖ ಮುಖಂಡರುಗಳು ಆತನನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸ್ತಾರೆ. ಆದರೆ ವೈದ್ಯರು ಈತ ಮೃತಪಟ್ಟಿರ್ತಕ್ಕಂಥ ಒಂದು ಕನ್ಫರ್ಮ್ ಅನ್ನು ಮಾಡ್ತಾರೆ. ಸದ್ಯಕ್ಕೆ ಈಗ ಮೃತದೇಹವನ್ನು ಒಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಕೂಡ ರವಾನೆ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಕುಟುಂಬಸ್ಥರು ನಾಳೆ ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಬರ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಪೊಲೀಸರು UDR ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಮುಂದುವರಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಈತ ಒಂದು ಬೆಳಗಿನ ಜಾವ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಏಕೈಕ ಒಂದೇ ಸಮನೆ ಆಟ ಆಡೋದ್ರಿಂದ ಒಂದು ಬಾಡಿಯಲ್ಲಿ ಅಂದರೆ ಒಂದು ವಿಟಮಿನ್ ಕಂಟೆಂಟ್ ಲೋ ಆಗಿರ್ತಕ್ಕಂಥದ್ದು, ಜೊತೆಗೆ BP ಕೂಡ ಲೋ ಆಗಿರ್ತಕ್ಕಂಥದ್ದು ಕೂಡ ವೈದ್ಯರು ಈಗಾಗಲೇ ಪೋಷಕರಿಗೆ ತಿಳಿಸಿರ್ತಕ್ಕಂಥದ್ದು. ಸದ್ಯಕ್ಕೆ ಪ್ರಕರಣವನ್ನು ಕೈಗೆತ್ತಿಕೊಂಡ ಜ್ಞಾನಭಾರತಿ ಪೊಲೀಸರು ಕಂಪ್ಲೀಟಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.